ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ವಸುದೇವನ ಮಾತನ್ನು ಕೇಳದಂತಹ ಕಂಸ ಅವನ ಮಾತಿನಲ್ಲಿ ಸತ್ಯ ಇದೆ ಅಂತ ತಿಳ್ಕೊಂಡು ದೇವಕಿಯನ್ನು ಉಳಿಸಿ ಅವನು ಅರಮನೆಗೆ ಹೊರಟ. ಹೋಗಿ ಕುಳಿತು ಯೋಚಿಸ್ತಾನೆ, ದೇವಕಿ 8ನೇ ಗರ್ಭವು ನನ್ನನ್ನೇ ಕೊಲ್ತದೆ ಅಂದ ಮೇಲೆ ನಾನು ಯಾಕೆ ಸುಮ್ಮನೆ ಕೂರಬೇಕು, ಮತ್ತು ಬಲ ಮತ್ತು ಕೀರ್ತಿಯನ್ನು ಗಳಿಸೋಣ. ಹಾಗಾಗಿ ಈ ಕಂಸನ ಹಿರಿಮೆಯನ್ನು ಪ್ರಪಂಚದ ಮುಖಕ್ಕೆ ತೋರಿಸೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನು ದಿಗ್ವಿಜಯಕ್ಕಾಗಿ ಹೊರಟ. ಎಲ್ಲಿ ಹೋದ? ಗಿರಿವ್ರಜ ಪಟ್ಟಣದ ಅಧಿಕಾರಿ ಮಹಾಕಲಿ ಜರಾಸಂಧ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನಿಸಿದ. ಆ ಜರಾಸಂಧ ಪ್ರಸ್ತುತ ಭೂಮಂಡಲಕ್ಕೆ ಗಂಡು ಗಲಿಯಾಗಿದ್ದ. ಅವನನ್ನು ಸೋಲಿಸುವವರೇ ಇಲ್ಲಾಗಿತ್ತು, ಅಷ್ಟು ಪರಾಕ್ರಮ ಅವನದು. ಅದಕ್ಕಾಗಿ ಅವನು ತುಂಬ ಮೆರಿತಾ ಇದ್ದ ಅವನು. ಹಾಗಾಗಿ ಕಂಸ ಏನು ಮಾಡಿದ, ಹಾಗಾಗಿ ಅಲ್ಲಿಗೆ ಹೋಗ್ಬಿಡೋಣ, ಗಿರಿವ್ರಜಾಪಟ್ಟಣಕ್ಕೆ ಹೋಗೋಣ ನಾವು ಅಂತ ಮನಸ್ಸಿನಲ್ಲಿ ಯೋಚಿಸಿ ಸೇನೆ ಎಲ್ಲ ಕೂಡಿಕೊಂಡು ಗಿರಿವ್ರಜಾಪಟ್ಟಣದ ಕಡೆಗೆ ಸಾಗಿದ. ಬಹಳ ದೂರದಿಂದ ಬಂದದ್ರಿಂದ ಅವನಿಗೆ ಆಯಾಸ ಆಯಿತು. ಸ್ವಲ್ಪ ಹೊತ್ತು ಮರದ ನೆರಳಿನಲ್ಲಿ ಮಲಗಿಕೊಂಡ. ಅದೇ ಸಮಯದಲ್ಲಿ ಜರಾಸಂಧನ ಮಕ್ಕಳಾದ ಆಸ್ತಿಪಾಸ್ತಿ ಎನ್ನಂಥ ಹುಡುಗಿಯರು ಅಪ್ಪನ ಅಪ್ಪಣೆಯನ್ನು ಪಡೆದುಕೊಂಡು ವನವಿಹಾರಕ್ಕಾಗಿ ಬಂದಿದ್ದರು. ಅವರು ಈಗ ತಾನೇ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದಿದ್ದರು ಮನೆಗೆ. ಹಾಗ ಅವರಿಗೆ ಬೇಸರ ಆಗಿತ್ತು. ಆ ಬೇಸರವನ್ನು ಕಳೆಯಲಿಕ್ಕೋಸ್ಕರ ವನವಿಹಾರ ಮಾಡಿ ಬರ್ತೇವೆ ಅಂತ ಅಪ್ಪನ ಹತ್ರ ಹೇಳಿದರು. ಅಪ್ಪ ಕಳಿಸಿಕೊಟ್ಟ. ಆಗ ಹೀಗೆ ವನವನ್ನೆಲ್ಲ ಸುತ್ತುತ್ತಾ ಬಂದಾವಾಗ ಕಂಸನನ್ನು ನೋಡಿದರು. ಕಂಸನನ್ನು ನೋಡಿ, ಆಹಾ, ಎಷ್ಟು ಚೆಂದ ಇದ್ದಾರೆ ಇವರು, ಯಾರಿರ್ಬೋದು ಇವರು ಅಂತ ಮಾತಾಡ್ಕೋತಿದ್ರು. ನೋಡೋಣ ಅಂಥೇಳಿ ಆ ಕಡೆ ಈ ಕಡೆ ಚಲಿಸ್ತಾ ಇದ್ರು. ಆ ಹುಡುಗಿಯರಿಗೆ ಕಂಸನ ಮೇಲೆ ಪ್ರೀತಿ ಉಂಟಾಯಿತು. ಹಾಗಾಗಿ ಅವನ ಎದುರಿನಲ್ಲೇ ಆಚೆ ಈಚೆ ತಿರುಗಾಡ್ತಾ ಇದ್ರು. ಕಂಸ ಮಲ್ಕೊಂಡಿದ್ನಲ್ಲ, ಆಯಾಸ ಪರಿಹಾರ ಆಯಿತು ಅವನಿಗೆ. ಎದ್ದ ತಕ್ಷಣ ಹುಡುಗಿಯರನ್ನು ನೋಡಿದ. ಆಹಾ, ಅಪ್ರತಿಮ ಸುಂದರಿ. ಆ ಕಣ್ಣುಗಳು ಕಮಲದ ಹೆಸರಿನಂತ ಉಂಟು. ಎಷ್ಟು ಚೆಂದ ಇದ್ದಾರೆ ಹುಡುಗಿಯರು. ನೋಡ್ತಾ ಇದ್ರೆ ನಾನು ಬಂದಂತಹ ಕೆಲಸವೇ ಮರೆತು ಹೋಗ್ತಿದೆ. ಅಷ್ಟೊಂದು ಸುಂದರಿ ಇವರು. ಹಾಗಾದರೆ ಹೋಗಿ ಒಮ್ಮೆ ಮಾತಾಡಿಸಿ ಬಿಡೋಣವೇ? ಛೇ, ನಾನು ಒಬ್ಬ ಮಧುರಾ ಮಹೇಂದ್ರ. ನನ್ನ ಘನತೆಗೆ ಯೋಗ್ಯವಾದುದಲ್ಲ ಹುಡುಗಿಯರನ್ನು ಮಾತನಾಡಿಸುವುದು. ಹಾಗಾಗಿ ನನ್ನಿಂದ ನಾನು ಮಾತಾಡಿಸ್ಲಿಕ್ಕೆ ಹೋಗುವುದಿಲ್ಲ, ಸುಮ್ಮನೆ ಇರ್ತೇನೆ ಅಂತ ಸುಮ್ಮನೆ ನಿಂತ್ಕೊಂಡ. ಈ ಹುಡುಗಿಯರಿಗೆ ಕಂಸ ಮಾತಾಡಿಸ್ಲಿಲ್ಲಲ್ಲ, ಏನು ಮಾಡೋದು? ಅವನು ಮಾತಾಡಿಸದೇ ಇದ್ರೆ ಆಯಿತು, ಇದು ನಮ್ಮದು ಪಟ್ಟಣ, ನಾವೇ ಮಾತಾಡ್ಸೋಣ ಅಂತ ಅಂದ್ಕೊಂಡು ಕಂಸನ ಹತ್ರ ಕೇಳ್ತಾರೆ, ಯಾರು ನೀನು ಅಂತ ಕೇಳ್ತಾರೆ.
ನಾನು ಮಧುರಾ ಮಹೇಂದ್ರ, ಮಧುರಾ ಪಟ್ಟಣಕ್ಕೆ ನಾನು ರಾಜ, ನನ್ನ ಹೆಸರು ಕಂಸ ಅಂತ ಹೇಳ್ಕೊತಾರೆ. ಇಲ್ಲಿ ಯಾಕೆ ಬಂದದ್ದು ಅಂತ ಕೇಳ್ತಾರೆ. ನಾನು ಯುದ್ಧಕ್ಕಾಗಿ ಬಂದಿದ್ದು, ನೀವು ಯಾರು ಅಂತ ಮರುಪ್ರಶ್ನೆ ಹಾಕ್ತಾನೆ. ಈ ಹೆಣ್ಣು ಮಕ್ಕಳಿಬ್ಬರು ಮರುಪ್ರಶ್ನೆ ಕಂಸ ಮರುಪ್ರಶ್ನೆ ಹಾಕ್ತಾನೆ. ಆಗ ಈ ಪಟ್ಟಣ ನಮ್ಮದೇ ಪಟ್ಟಣ, ಗಿರಿವ್ರಜಾ ಪಟ್ಟಣದ, ಇಲ್ಲಿ ಅಧಿಕಾರಿ ಜರಾಸಂಧನ ಇಬ್ಬರು ಮುದ್ದಿನ ಮಕ್ಕಳು. ನಾವು ವಿದ್ಯಾಭ್ಯಾಸವನ್ನು ಮುಗಿಸಿ ಮನದ ಬೇಸರವನ್ನು ಕಳೀಲಿಕ್ಕೆ ಈ ವನವಿಹಾರಕ್ಕೆ ಬಂದಿದ್ದೇವೆ ಅಂತ ಹೆಣ್ಮಕ್ಳು ಹೇಳಿದರು. ಆಗ ಹೌದಾ, ನಾನು ಅವನನ್ನು ಎದುರಿಸ್ಲಿಕ್ಕೆ ಅಂತಲೇ ಬಂದಿದ್ದು, ನಿಮ್ಮಪ್ಪ ಇದ್ದಾರಲ್ಲ ಜರಾಸಂಧ, ಅವನನ್ನು ಯುದ್ಧ ಮಾಡಲಿಕ್ಕಂತಲೇ ಬಂದಿದ್ದು ಅಂತ ಹೇಳ್ತಾನೆ ಕಂಸ. ಆಗ ನನ್ನಪ್ಪನಲ್ಲಿ ಯುದ್ಧ ಮಾಡುವುದೇ ನೀನು? ನನ್ನಪ್ಪ ಸಾಮಾನ್ಯದವನಲ್ಲ, ಅವನದೊಂದು ದೊಡ್ಡ ಕಥೆನೇ ಉಂಟು. ಹೌದಾ, ಏನದು ಅಂತ ಕೇಳ್ತಾನೆ ಕಂಸ. ಆಗ ಹೆಣ್ಣು ಮಕ್ಕಳಿಬ್ಬರು ಅವರ ಅಪ್ಪ ಅಂದರೆ ಜರಾಸಂಧನ ಅವನ ಕಥೆಯನ್ನು ಹೇಳ್ತಾರೆ. ನಮಸ್ಕಾರಗಳು.